ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ವರ್ಷಾನುಗಟ್ಟಲೆಯಿಂದ ನಿಂತಿದ್ದ ಕಲ್ಲಿನ ಲಾರಿಯೊಂದು ಆಟೋ ರಿಕ್ಷಾ ಚಾಲಕನ ಬಲಿ ಪಡೆದುಕೊಂಡಿತು. ಇದರ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಕೊನೆಗೂ ಟಿಪ್ಪರ್ ಅನ್ನ ತೆರವುಗೊಳಿಸಿದ್ದಾರೆ. ಮಂಗಳೂರಿನಲ್ಲಿ ಅಪಘಾತವೊಂದಕ್ಕೆ ಮುಗ್ಧ ಜೀವವೊಂದು ಬಲಿಯಾಗುವ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಎಲ್ಲಿ ಅಂತೀರಾ? ಬನ್ನಿ ಈ ವರದಿ ನೋಡಿ. ಕೆಲವೊಂದು ಸಮಸ್ಯೆಗಳಿಗೆ ಅಂತ್ಯವನ್ನ ಕಾಣಿಸಬಹುದಾಗಿದ್ರು ಜನಪ್ರತಿನಿಧಿಗಳ ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಅದು ಬಗೆಹರಿದಿರುವುದಿಲ್ಲ. ಇದೇ ಕಾರಣಕ್ಕೆ ಆಟೋ ರಿಕ್ಷಾ ಚಾಲಕನೊಬ್ಬ ಬಿಕರ್ನಕಟ್ಟೆಯಲ್ಲಿ ಬಲಿಯಾದ. ಉಡುಪಿಯ ಮಲ್ಪೆಯಿಂದ ಮೀನು ಹೇರಿಕೊಂಡು ಮಂಗಳೂರಿಗೆ ಬರ್ತಾ ಇದ್ದ ಮೀನಿನ ರಿಕ್ಷಾವೊಂದು ಮರೋಳಿಯ ರಾಷ್ಟ್ರೀಯ ಹೆದ್ದಾರಿ 75ರ ಬಳಿ ನಿಂತಿದ್ದ ಟಿಪ್ಪರ್ ಲಾರಿಗೆ ಡಿಕ್ಕಿಯನ್ನ ಹೊಡೆದಿದೆ. ಈ ಡಿಕ್ಕಿಯ ರಭಸಕ್ಕೆ ಆಟೋ ರಿಕ್ಷಾ ಚಾಲಕ ಮೀನು ವ್ಯಾಪಾರಿ ಬಂಟ್ವಾಳ ಪರಂಗಿಪೇಟೆಯ ಮೇರ್ಲಪದವು ಅರ್ಕುಳ ನಿವಾಸಿ ಕೆ ಸಲೀಂ ಸಾವನ್ನಪ್ಪಿದ್ದಾರೆ. ಮರೋಳಿ ಬಿಕರ್ನಕಟ್ಟೆ ರಸ್ತೆಯ ಪಕ್ಕದಲ್ಲಿ ನಿಂತಿದ್ದ ಟಿಪ್ಪರ್ ಅನ್ನ ಇದೀಗ ತೆರವುಗೊಳಿಸಲಾಗಿದೆ. ಇಲ್ಲಿಂದ ಟಿಪ್ಪರ್ ತೆರವು ಮಾಡಬೇಕೆಂದು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ತಿಳಿಸಿದ್ರು. ಅವರು ಗಮನ ಕೊಡದ ಕಾರಣ ಇದು ಅಪಘಾತಕ್ಕೆ ಕಾರಣವಾಗ್ತಾ ಇತ್ತು. ಕುಲಶೇಖರದ ಕಡೆಯಿಂದ ಪಡೀಲ್ಗೆ ಹೋಗುವಾಗ ಇಲ್ಲಿ ನಿಂತ ಟಿಪ್ಪರ್ ಎದುರುಗಡೆಯಿಂದ ಬರುವಂತಹ ವಾಹನ ಸವಾರರಿಗೆ ಕಾಣದೆ ಅಪಘಾತಗಳು ಸಂಭವಿಸ್ತಾ ಇದ್ವು. ಕೆಲವು ಸಮಯಗಳ ಹಿಂದೆ ಇಲ್ಲಿ ಗ್ರಾಮಾಂತರ ಠಾಣೆ ಇತ್ತು. ಆದ್ರೆ ಈಗ ಅದು ನಗರದ ವಾಮಂಚೂರಿಗೆ ಸ್ಥಳಾಂತರವಾಗಿದೆ. ದುರಂತ ನಡೆದ ಸಂದರ್ಭ ಪೊಲೀಸರು ವಾಹನಗಳನ್ನ ಮುಟ್ಟುಗೋಲು ಹಾಕ್ತಾ ಇದ್ರು. ಆದ್ರೆ ಠಾಣೆ ಬದಲಾವಣೆ ಆದ ಬಳಿಕ ಮುಟ್ಟುಗೋಲು ಹಾಕಿದ ವಾಹನವನ್ನು ಅಲ್ಲಿಂದ ಸಾಗಿಸುವ ಕೆಲಸವನ್ನು ಪೊಲೀಸರು ಮಾಡಿರಲಿಲ್ಲ. ಇದಕ್ಕೆ ಜನರು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಇದೀಗ ಇಲ್ಲಿ ಅಪಘಾತ ನಡೆದ ಬಳಿಕ ಟಿಪ್ಪರ್ ಲಾರಿಯನ್ನ ಅಲ್ಲಿಂದ ತೆರವು ಮಾಡಿದ್ದಾರೆ. ನಮಗೆ ಒಳ್ಳೆ ಅನಿಸ್ತದೆ ಸರ್, ಅದು ತೆರವು ಮಾಡಿದ್ದು ಒಳ್ಳೇದು ಅನಿಸ್ತದೆ. ಅಲ್ಲೆಲ್ಲ ಬಂದು ಲಾರಿಗಳಿಗೆಲ್ಲ ಅದು ನಿಂತದ್ದು ಲಾರಿಗೆಲ್ಲ ಗುದ್ದುದು, ರಿಕ್ಷಾಗಳು ಬಂದು ಗುದ್ದುದು, ಬೈಕೆಲ್ಲ ಬಂದು ಗುದ್ದುದು ಅದೆಲ್ಲ ಆಗ್ತಿತ್ತು ಸರ್. ಹೋಗೋ ಬರೋರಿಗೆ ತೊಂದರೆ ಇತ್ತು. ಅದು ಸ್ವಲ್ಪ ಹಿಂದೆ ಈಗ ಒಂದು ವರ್ಷ ಹಿಂದುಗಡೆ ಒಂದು BMW ಬೈಕಿನವನು ಬಂದು ಅಲ್ಲಿ ಗುದ್ದಿ ನನ್ನ ಅಂಗಡಿ ತನಕ ಬಂದು ಬಿದ್ದಿದೆ ಸರ್. ಅಂತೂ ಇಂತೂ ಕೊನೆಗೂ ಇಲ್ಲಿನ ಟಿಪ್ಪರ್ ಅನ್ನ ತೆರವುಗೊಳಿಸುವ ಮೂಲಕ ಸ್ಥಳೀಯರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24x7 ಮಂಗಳೂರು.